ಕಿಡ್ತಾಳಿಂದ ಬ್ಯಾಲ್ಕೆರೆಗೆ ಹೋಗೋ ರೋಡಲ್ಲಿ ಶಿವನಗರ ಬರುತ್ತೆ. ಆ ಶಿವನಗರದಲ್ಲಿ ಲಾರಿ ನಿನ್ನೆ 3 ಗಂಟೆ ಇಲ್ಲಿ ಸಿಗಾಕೊಂಡ್ಬಿಟ್ಟಿತ್ತೆ. ಆ ಡ್ರೈವರ್ ಪಾಪ ನನಗೆ ಲಿಫ್ಟ್ ಕೇಳಕ್ಕೆ ಬಂದಿದ್ದರು. ನಾನು ಹೇಳಿದೆ ಗೇಟ್ವರೆಗೂ ಹೋಗಲ್ಲ, ನಾನು ಬ್ಯಾಲ್ಕೆರೆ ಮಾತ್ರ ಹೋಗೋದು ಅಂತ. ಓಕೆ ಆಯಿತು ಬೇಡ ಹೋಗಿ ಅಂತ ಹೇಳಿದ್ರು. ಪಾಪ ನಿನ್ನೆಯಿಂದಲೂ ಇಲ್ಲೇ ಇದ್ದಾರೆ ಅವರು. ಗಾಡಿ ತುಂಬಾ ಇಳಿದ್ಬಿಟ್ಟಿದೆ, ಪೈಪ್ಲೈನ್ ಮಾಡಿದ್ರು, ಅಲ್ಲಿ ಇಳಿದ್ಬಿಟ್ಟಿದೆ ಕೆಳಗಡೆ. ಬ್ಯಾಲ್ಕೆರೆ ಎಂಟ್ರೆನ್ಸ್ ಬಂದ ತಕ್ಷಣವೇ ಒಂದು ದೊಡ್ಡ ಪಾತ್ರೆ ಸೇಲ್ ಆಯಿತು. ಆ ಅಕ್ಕರು ಮೊದಲೇ ಕೇಳಿದರು ಒಂದು ಪಾತ್ರೆ ತಂದು ಕೊಡಪ್ಪ ಅಂತ. ತಂದು ಕೊಟ್ಟೆ. ಅದು ಬಂದ ತಕ್ಷಣ ತೊಗೊಂಡ್ರು. ಇನ್ನು ಸಣ್ಣ ಪುಟ್ಟ ಐಟಮು ತೊಗೊಂಡ್ರು. ಈ ಅಜ್ಜಂಗೆ ಬೀಗ ಹಾಕೋಕ್ಕೆ ಬರ್ತಾ ಇಲ್ಲ, ಏನೋ ಒಂದು ರಾಕೆಟ್ ಸೈನ್ಸ್ ಮಾಡೋ ಥರ ಮಾಡ್ತೈತೆ. ಆಮೇಲೆ ಓಕೆ ಅಂತೈತೆ. ಸಿದ್ದಪ್ಪ ಅಂತೂ ಇಂತೂ ಬೀಗ ಹಾಕೋದನ್ನ ಕಲ್ತು. ಈ ಸಿಲ್ವರ್ ಟಬ್ಬು ಸೇಲ್ ಆಗಕ್ಕೆ ಅರ್ಧ ಗಂಟೆ ಆಯ್ತು, ಆದ್ರೂ ಕೊನೆಗೆ ಸೇಲ್ ಆಗಲೇ ಇಲ್ಲ. ಇಂಥದ್ದೈತೆ 1200 ರೂಪಾಯಿ ಆಗುತ್ತೆ. ಕೊಡೋಣ ಹೋಗ್ಲಿ, 1100 ಕೊಡು. ಸುಮ್ಮನೆ ತಮಾಷೆಗೆ ಹೈ ರೇಟ್ ಎಲ್ಲ ಹೇಳಿ ಅಜ್ಜಿಗೆ ಸತಾಯಿಸ್ಬಿಟ್ಟೆ. 1070. ತಿಂಡಿ ಎಲ್ಲ ಆಯ್ತಾ? ಹೌದಾ, ನೋಡಿ ನಾವು ಬಿಸ್ನೆಸ್ಸಿಗೆ ಬಂದಿದ್ದೀವಿ. ಅಕ್ಕ ಮಳೆ ಚೆನ್ನಾಗಿ ಬಂತಾ ಇಲ್ಲಿ? ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಆಯ್ತು ಮಳೆ? 3 ಗಂಟೆ, 12:30 ಸ್ಟಾರ್ಟ್ ಆಯ್ತಾ? ಬ್ಯಾಲ್ಕೆರೆಯಲ್ಲಿ ಒಳ್ಳೆ ಮಳೆ ಬಂತಂತೆ, ಪರವಾಗಿಲ್ಲ. ಕಿಡ್ದಾಳಲ್ಲೂ ಒಳ್ಳೆ ಮಳೆ ಬಂದಿದೆ. ಮಂಗಣ್ಣ ಪಾಪ ಮೈಗೆ ಹುಷಾರಿರಲಿಲ್ಲ, ತೋರಿಸ್ಕೊಳ್ಳೋಣ ಅಂತ ಬಂದಿತ್ತು. ಆದರೆ ಅದಕ್ಕೇನು ಗೊತ್ತು, ಇವತ್ತು ಭಾನುವಾರ ಅಂತ ವೆಟರ್ನರಿ ಹಾಸ್ಪಿಟ್ಲ್ ಮುಂದೆನೇ ನಿಂತ್ಬಿಟ್ಟಿತ್ತು. 3 ಕುಕ್ಕರ್ ಬಂದಿದ್ದವು ರೆಡಿ ಮಾಡವು, ಅವೆಲ್ಲ ರೆಡಿ ಮಾಡಿಕೊಟ್ಟೆ. ಆಮೇಲೆ ಒಂದು ಜಾರ್ ಬಂತು. ಜಾರು ಬ್ಲೇಡ್ ಹೋಗ್ಬಿಟ್ಟಿದೆ ಅಂತ, ಯಾಕೋ ಖಾರ ನುಣಗಾಗಲ್ಲ ಅಂತ ತೊಗೊಂಬಂದಿದ್ರು. ಜಾರನ್ನು ಎಲ್ಲ ರೆಡಿ ಮಾಡಿಕೊಟ್ಟೆ. ಕುಕ್ಕರ್ 3 ರೆಡಿ ಮಾಡಿಕೊಟ್ಟೆ, ಆಮೇಲೆ ಜಾರು ರೆಡಿ ಮಾಡಿಕೊಟ್ಟೆ. ಅವಕ್ಕರ್ ಹಂಗಂದ್ರು, ಯಾಕಣ್ಣ 2 ವಾರ ಆದರೂ ನೀವು ಬರಲೇ ಇಲ್ಲ, ವೆಯ್ಟ್ ಮಾಡಿ ಸಾಕಾಯಿತು, ಇವತ್ತು ಬಂದಿದ್ದೀರಲ್ಲಣ್ಣ ಅಂತ ಹೇಳಿದ್ರು. ಹೌದಕ್ಕ, ಒಂದು ಫಂಕ್ಷನ್ ಇತ್ತು, ಅಲ್ಲಿಗೆ ಹೋಗಿದ್ವಿ, ಸ್ವಲ್ಪ ಲೇಟ್ ಆಯಿತು ಅಂತ ಹೇಳಿ ಅಲ್ಲಿಂದ ಹೊರಟೆ. ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದೆ. ಸಾಕಾಯಿತು ಕಣಮ್ಮ ಅಂತ ಹೇಳಿದೆ. ನನ್ನ ಸಣ್ಣ ಮಗಳು, ಅಪ್ಪಾಜಿ ಡ್ಯಾನ್ಸ್ ಆಡ್ತೀನಿ ನೋಡಪ್ಪಾಜಿ ಅಂತೇಳಿ ಡ್ಯಾನ್ಸ್ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. A few moments later. ಅಣ್ಣನ ಪಾತಿ ಅಪತಿಗೆ ಕೇನ ಅಪಾತಿತೋ ಅಪತಿಗೆ ಅಪಾತಿತೋ. ಡ್ಯಾನ್ಸ್ ಕರ್ಕೋ ಬಚ್ಚಿಕೋ ಕಕ್ಕಾಗ.